ಭಾರತದ ನಂಬರ್ 1 ಭಾಷಾ ಜಾಲವಾದಂತಹ ಒನ್ ಇಂಡಿಯಾ ಕನ್ನಡ ವೀಕ್ಷಕ ಬಾಂಧವರಿಗೆ, ನಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಾಹಿನಿಯ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಬನ್ನಿ ವೀಕ್ಷಕರೇ, ಎಂದಿನಂತೆ ಮೊದಲಿಗೆ ಇವತ್ತಿನ ಒಂದು ಪಂಚಾಂಗ ಶುದ್ಧಿಯ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ದಿವಸ ತಾರೀಕು ಫೆಬ್ರವರಿ 4, 2017 ಇಸವಿ, ಶ್ರೀ ದುರ್ಮುಖಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ಅಷ್ಟಮಿ ತಿಥಿ. ಈ ದಿವಸ ರಾತ್ರಿ 7:50 ಸಹ ಇರುತ್ತೆ. ಭರಣಿ ನಕ್ಷತ್ರ ಸಾಯಂಕಾಲ 6:05 ಸಹ ಇರುತ್ತೆ. ಶುಕ್ಲನಾಮ ಯೋಗ, ಭದ್ರನಾಮಕರಣ. ಇನ್ನು ಈ ದಿವಸ ಸೂರ್ಯೋದಯ ಬೆಳಿಗ್ಗೆ 6:49 ಸಂಭವಿಸ್ತಾ ಇದೆ. ಸೂರ್ಯಾಸ್ತ ಸಾಯಂಕಾಲ 6:15 ಸರಿಯಾಗಿ ಸಂಭವಿಸ್ತಾ ಇದೆ. ಇವತ್ತಿನ ರಾಹುಕಾಲ ಮತ್ತು ಯಮಗಂಡ ಕಾಲಗಳ ಗಮನಿಸಿದಲ್ಲಿ, ಈ ದಿವಸ ರಾಹುಕಾಲ ಬೆಳಿಗ್ಗೆ 9:43 11:10 ಸಹ ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 2:04 3:31 ಸಹ ಇರುತ್ತೆ. ಇದಿಷ್ಟು ಇವತ್ತಿನ ಮುಖ್ಯವಾದಂಥ ಪಂಚಾಂಗದ ಮಾಹಿತಿಗಳಾಗಿರುತ್ತವೆ. ಈ ದಿವಸ ಅಷ್ಟಮಿ ಆಗಿರೋದ್ರಿಂದ ಏನು ಮಾಡಬಾರದು ಅಂತಂದ್ರೆ, ಇವತ್ತು ಹೊಸ ಪಾಠಗಳನ್ನ ಅಧ್ಯಯನ ಮಾಡುವುದು ನಿಷಿದ್ಧ ಆಗುತ್ತೆ. ಅನಧ್ಯಯನ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿಟ್ಕೋಬೇಕು. ಹೊಸ ಪಾಠಗಳು, ಹೊಸ ಪ್ರಾಜೆಕ್ಟ್ಗಳು, ಹೊಸ ಏನೇ ಒಂದು ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟಂತ ಚಟುವಟಿಕೆಗಳನ್ನ ಹೊಸದಾಗಿ ಪ್ರಾರಂಭ ಮಾಡಬಾರ್ದು. ಹಾಗಂತ ಇವತ್ತು ಪೂರ್ತಿ ಓದಬಾರ್ದು ಅಂತಲ್ಲ, ಹೊಸ ಪ್ರಾಜೆಕ್ಟ್ಗಳು ಮಾತ್ರ ಶುರು ಮಾಡಬಾರ್ದು ಅಷ್ಟೇ. ಇನ್ನು ನಾವು ನೇರವಾಗಿ ಮೇಷರಾಶಿಯ ವಿಚಾರವನ್ನು ತಿಳಿದಾದಲ್ಲಿ, ಮೇಷರಾಶಿಯವರಿಗೆ ಇವತ್ತಿನ ದಿವಸ ಆರ್ಮಿನಲ್ಲಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳಿಗೆ ಮತ್ತು ಒಂದು ನೇವಿನಲ್ಲಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳಿಗೆ, ಕ್ರೀಡಾಪಟುಗಳಿಗೆ ಎಲ್ಲರಿಗೂ ವಿಶೇಷವಾದ ಲಾಭ ಸಿಗತಕ್ಕಂಥ ದಿವಸ ಆಗಿರುತ್ತೆ. ಕೌಟುಂಬಿಕ ಜೀವನದಲ್ಲೂ ಅಷ್ಟೇ ಒಂದು ಹೆಚ್ಚಿನ ಸಾಮರಸ್ಯ, ಹೆಚ್ಚಿನ ಹೊಂದಾಣಿಕೆ ಎಲ್ಲವನ್ನ ಪಡ್ಕೊಳ್ತೀರಾ. ಒಂದು ತುಂಬಾ ಅತ್ಯಮೂಲ್ಯವಾದಂಥ ವಸ್ತುಗಳನ್ನ ಇವತ್ತು ನೀವು ಕೈಜಾರಿ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ತುಂಬಾ ಹುಡುಕಾಟ, ತುಂಬಾ ಪರದಾಟವನ್ನು ಮಾಡಿದ ನಂತರ, ಅಯ್ಯೋ ಇಲ್ಲೇ ಇದೆಯಲ್ಲ ಈ ಪದಾರ್ಥ, ಊರೆಲ್ಲ ಹುಡುಕ್ತಾ ಇರತಕ್ಕಂಥ ಮಗು ಕಂಕಳಲ್ಲೇ ಇದೆ ಅನ್ನೋ ರೀತಿಯಲ್ಲಿ ಅಲ್ಲೇ ಎಲ್ಲೋ ಪಕ್ಕದಲ್ಲೇ ಇಟ್ಕೊಂಡಿರ್ತೀರ. ಆದರೆ ಪರದಾಟ ಪೇಚಾಟ ಮಾತ್ರ ತಪ್ಪೋದಿಲ್ಲ. ಆ ಘಳಿಗೆಗಳು, ಆ ಒಂದು ಗ್ರಹದ ಪ್ರಭಾವಗಳು ಸ್ವಲ್ಪ ಕಾಲ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಅದಾದ ನಂತರ ಎಲ್ಲವೂ ತಿಳಿಯಾಗುತ್ತೆ. ಇವತ್ತು ಮೇಷರಾಶಿನವರು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ, ವನಮಾಲಿನೇ ಶಾರ್ಂಗಿಣೇ ನಮಃ. ಈ ಮಂತ್ರವನ್ನ 31 ಬಾರಿ ಜಪವನ್ನ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಪರಿಹಾರ, ಅಂಗವಿಕಲರಿಗೆ ನೀವು ದಾನವನ್ನ ಕೊಡ್ತಕ್ಕಂಥದ್ದು, ಸಹಾಯವನ್ನ ಮಾಡ್ತಕ್ಕಂಥದ್ದು. ಇದನ್ನು ಮಾಡಿ ಶುಭವಾಗುತ್ತೆ. ವೃಷಭ ರಾಶಿ ವಿಚಾರವಾಗಿ ಇವತ್ತು ಮಕ್ಕಳ ಓಡಾಟದ ಮೇಲೆ, ಮಕ್ಕಳ ಒಂದು ಚಟುವಟಿಕೆ ಮೇಲೆ ಒಂದು ಕಣ್ಣಿಟ್ಟಿರಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ನಿಮ್ಗೆ ಏನೋ ಹೇಳ್ಬಿಟ್ಟು ಹೋಗ್ತಾರೆ ಮಕ್ಕಳು, ಟ್ಯೂಷನ್ ಹೋಗ್ತೀನಿ, ಎಕ್ಸ್ಟ್ರಾ ಕ್ಲಾಸ್ ಇದೆ, ಎಕ್ಸ್ಟ್ರಾ ಪೀರಿಯಡ್ ಇದೆ, ಮತ್ತೊಂದಿದೆ ಅಂತ ಹೇಳ್ತಾರೆ. ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಇವತ್ತು ತಂತ್ರಜ್ಞಾನ ಬೆಳೆದಿದೆ, ಇದನ್ನು ತಂದೆ ತಾಯಿಯರು ಸಹ ಬಳಸ್ಕೊಂಡು ಸ್ವಲ್ಪ ಮಕ್ಕಳ ಚಟುವಟಿಕೆ ಮೇಲೆ ಗಮನ ಇಟ್ಟಿದ್ದಲ್ಲಿ ಸ್ವಲ್ಪ ಶುಭವಾಗುತ್ತೆ. ಕೈ ಮೀರಿ ಹೋದ ನಂತರ ಅವರು ದಂಡನೆಯನ್ನು ಮಾಡೋದ್ರಿಂದ ಇನ್ನಷ್ಟು ಮೊಂಡಾಗ್ತಾರೆ ಮಕ್ಕಳು. ಅದರ ಬದಲು ಸಕಾಲದಲ್ಲಿ ತಿದ್ದಿ ಬುದ್ಧಿ ಹೇಳಿದ್ದಾದಲ್ಲಿ ಸರಿಯಾದ ದಾರಿಯನ್ನು ನಡ್ಕೊಳ್ತಾರೆ, ನಿಮಗೂ ಸಮಾಧಾನ ಇರುತ್ತೆ. ಇನ್ನು ವಿಶೇಷವಾಗಿ ಇವತ್ತಿನ ದಿವಸ ಏನಂತಂದ್ರೆ, ಮಾಧ್ಯಮದಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು, ಇವತ್ತು ನೀವು ಮಾಡತಕ್ಕಂಥ ತಂತ್ರಗಾರಿಕೆಗಳು ಎಲ್ಲವೂ ನಿಮಗೆ ರಿವರ್ಸ್ ಆಗುತ್ತೆ. ಹುಷಾರಾಗಿರಿ. ವಿಪರೀತವಾದಂಥ ಒಂದು ಕ್ಯಾಲ್ಕುಲೇಷನ್ಸು, ವಿಪರೀತವಾದ ಓವರ್ ಸ್ಮಾರ್ಟ್ ವರ್ಕು ಇವತ್ತಿನ ದಿವಸ ಮಾಡೋದಕ್ಕೆ ಹೋಗ್ಬೇಡಿ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ, ಯಜ್ಞಾಧಿಪಾಯ ನಮಃ. ಈ ಮಂತ್ರವನ್ನ 28 ಬಾರಿ ಜಪವನ್ನ ಮಾಡ್ಕೋಬೇಕು. ಇವತ್ತಿನ ಪರಿಹಾರ ಅಂತಂದ್ರೆ, ಇವತ್ತು ದಕ್ಷಿಣ ದಿಗ್ಭಾಗದ ಬಾಗಿಲದಲ್ಲಿ ಓಡಾಟವನ್ನು ಮಾಡತಕ್ಕಂಥದ್ದು ನಿಷಿದ್ಧ ಆಗಿರುತ್ತೆ. ಕೇವಲ ದಕ್ಷಿಣ ದಿಗ್ಭಾಗದ ಬಾಗಿಲು ಮಾತ್ರ ಇರತಕ್ಕಂಥವ್ರಿಗೆ ಅನ್ವಯಿಸೋದಿಲ್ಲ. ಸೆಕೆಂಡರಿ ಡೋರ್ ಅಥವಾ ಹಿತ್ತಿಲ ಬಾಗಿಲಾಗಿ ಯಾರಿಗಿರುತ್ತೆ ದಕ್ಷಿಣದ ಬಾಗಿಲು, ಅಂಥವರು ಇವತ್ತು ದಕ್ಷಿಣದ ದಿಗ್ಭಾಗದ ಬಾಗಿಲಿನಲ್ಲಿ ಓಡಾಟವನ್ನು ಮಾಡೋದನ್ನು ಅವಾಯ್ಡ್ ಮಾಡಿ ಶುಭವಾಗುತ್ತೆ. ಮಿಥುನ ರಾಶಿ ವಿಚಾರ ಮಾಡಿದಾಗ ಇವತ್ತು ಸ್ವಲ್ಪ ಮಟ್ಟಿಗೆ ನಿಮಗೆ ದ್ವೇಷ ಮತ್ತು ಮತ್ಸರದ ಮನೋಭಾವಗಳು ನಿಮ್ಮನ್ನು ಕಾಡತಕ್ಕಂಥದ್ದು. ಏನೇ ಕೆಲಸ ಮಾಡಬೇಕಾದ್ರೂ ನೆಗೆಟಿವ್ ಫೀಲಿಂಗ್ಸು, ನೆಗೆಟಿವ್ ಟ್ರೇಟ್ಸು ಇವೆಲ್ಲವೂ ನಿಮ್ಮನ್ನು ಡಾಮಿನೇಟ್ ಮಾಡತಕ್ಕಂಥ ಸಾಧ್ಯತೆ ಕಾಣಿಸ್ತದೆ. ಆದಷ್ಟು ಇದರಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಬುದ್ಧಿಶಕ್ತಿಯನ್ನ ಯಾವುದೋ ಒಂದು ಹಂತದಲ್ಲಿ ಇವತ್ತು ಕೆಟ್ಟ ಕೆಲಸಗಳಿಗೆ ಬಳಸ್ತಕ್ಕಂಥ ಒಂದು ಪ್ರೇರೇಪಣೆ ನಿಮಗೆ ಬರತಕ್ಕಂಥದ್ದು ಕಾಣಿಸ್ತದೆ. ಇದ್ರ ಬಗ್ಗೆ ಅಷ್ಟೇ ಹುಷಾರಾಗಿರಿ. ಒಂದು ಸಲ ನೀವು ಪರ್ವರ್ಟೆಡ್ ಇಂಟೆಲಿಜೆಂಟ್ ಅಂತ ಹೆಸರು ತೆಗೆದುಕೊಂಡ್ಬಿಟ್ರೆ ಮತ್ತೆ ಆ ಒಂದು ಹೆಸರಿನಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಇಲ್ಲಿವರೆಗೂ ಹೇಗೆ ನೀವು ಸರಿಯಾದ ರೀತಿಯಲ್ಲಿ ನೀವು ಬುದ್ಧಿಶಕ್ತಿಯನ್ನು ಬಳಸಿದ್ದೀರಾ ಅದೇ ಪ್ರಕಾರವಾಗಿ ಹೋಗಿ ಶುಭವಾಗುತ್ತೆ.
ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂತಂದ್ರೆ ಕಮಲಾಯೈ ಕಮಲ ಸಂಭವಾಯೈ ನಮಃ. ಈ ಲಕ್ಷ್ಮಿಗೆ ಸಂಬಂಧಪಟ್ಟಂತ ವಿಶೇಷವಾದ ಮಂತ್ರವನ್ನ 22 ಬಾರಿ ಜಪವನ್ನ ಮಾಡಬೇಕಾಗುತ್ತೆ. ಇವತ್ತಿನ ಪರಿಹಾರ ಅಂತಂದ್ರೆ ಒಂದು 15 ನಿಮಿಷಗಳ ಕಾಲ ಪ್ರಾಣಾಯಾಮವನ್ನು ಮಾಡತಕ್ಕಂಥದ್ದು, ಉಸಿರಾಟವನ್ನ ಇವತ್ತು ನೀವು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡತಕ್ಕಂಥದ್ದು. ಇದನ್ನು ಮಾಡಿ ಶುಭವಾಗುತ್ತೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ವಿಚಾರ ನೋಡಿದ್ರೆ ಇವತ್ತು ಗೃಹಿಣಿಯರಿಗೆ ಇವತ್ತು ಹಿರಿಯರಿಂದ ಸಲಹೆ ಸಿಗತಕ್ಕಂಥದ್ದು, ಒಳ್ಳೆ ಮಾರ್ಗದರ್ಶನ ಸಿಗತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಆದ್ರೆ ವಿವಾಹಾಕಾಂಕ್ಷಿಗಳು ಮಾತ್ರ ಇವತ್ತು ಪ್ರಯತ್ನಗಳನ್ನು ಅರ್ಧಂಬರ್ಧ ಮಾಡತಕ್ಕಂಥದ್ದು, ಅರೆಮನಸ್ಸಿನಿಂದಾನೇ ಮಾಡತಕ್ಕಂಥ ಸಾಧ್ಯತೆಗಳು, ಫಲಿತಾಂಶಗಳು ಅರ್ಧಂಬರ್ಧಾನೇ ಇರುತ್ತೆ. ಪೂರ್ತಿ ಮನಸ್ಸಿಂದ ಪ್ರಯತ್ನಗಳು ಮಾಡಿ ಶುಭವಾಗುತ್ತೆ. ಅದೇ ಪ್ರಕಾರ ಇವತ್ತು ಉದ್ಯೋಗ ಸ್ಥಾನದಲ್ಲಿ ಹೊಸ ಹೊಸ ಅವಕಾಶಗಳು, ಹೊಸ ಹೊಸ ಆಪರ್ಚುನಿಟೀಸ್ ಹುಟ್ಕೊಳ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಇವತ್ತು ಕರ್ಕಾಟಕ ರಾಶಿಯನ್ನು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ ಶೇಷಾದ್ರಿ ನಿಲಯಾಯ ಹರಯೇ ನಮಃ. ಈ ಮಂತ್ರವನ್ನ 19 ಬಾರಿ ಜಪವನ್ನ ಮಾಡ್ಕೋಬೇಕು. ಇವತ್ತಿನ ಪರಿಹಾರ ಅಂತಂದ್ರೆ ಒಂದು ತಾಮ್ರದ ನಾಣ್ಯವನ್ನ ಖಾಕಿ ಬಣ್ಣದ ದಾರದಲ್ಲಾಗ್ಲಿ ಕೆಂಪು ಬಣ್ಣದ ದಾರದಲ್ಲಾಗ್ಲಿ ಕಟ್ಟಿಬಿಟ್ಟು ಕೊರಳಿನಲ್ಲಿ ಧಾರಣೆಯನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ. ಸಿಂಹರಾಶಿ. ಸಿಂಹರಾಶಿ ವಿಚಾರ ನಾವು ನೋಡಿದ್ದಾದ್ರೆ ಇವತ್ತಿನ ದಿವಸ ಈ ಒಂದು ವಿಶ್ಲೇಷಕರು, ವಿಮರ್ಶಕರು, ಕಾರ್ಯನಿರ್ವಾಹಕರು ಎಲ್ಲರಿಗೂ ಇವತ್ತು ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ಅಧ್ಯಯನದಲ್ಲಿ ಸಾಕಷ್ಟು ಇಳಿಮುಖ ಆಗ್ತಕ್ಕಂಥ ಒಂದು ಸಾಧ್ಯತೆ, ಎಲ್ಲ ಕೆಲಸಗಳನ್ನು ಸ್ವಲ್ಪ ಇವತ್ತು ಕುಂಟುಕೊಂಡು ನಡೆಯತಕ್ಕಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂತಂದ್ರೆ ಪವನಾಯ ಪಾವನಾಯ ನಮಃ. ಈ ಮಂತ್ರವನ್ನು 31 ಬಾರಿ ಜಪವನ್ನ ಮಾಡ್ಕೋಬೇಕು. ಇವತ್ತಿನ ಪರಿಹಾರ 108 ಮಣಿಗಳಿರತಕ್ಕಂಥ ಸ್ಫಟಿಕ ಮಾಲೆಯನ್ನ ಕೊರಳಿನಲ್ಲಿ ದಿನವಿಡೀ ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಇದನ್ನು ಮಾಡ್ಕೊಳ್ಳಿ. ಮನಸ್ಸು ಎಷ್ಟು ನಿಮಗೆ ಹತೋಟಿಗೆ ಬರುತ್ತೆ, ತಿಳಿಯಾಗುತ್ತೆ ಅನ್ನೋದು ನಂತರ ನಿಮಗೆ ಗೊತ್ತಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿ ವಿಚಾರ ನೋಡಿದ್ರೆ ಇವತ್ತು ಸರ್ಕಾರಿ ಉದ್ಯೋಗಿಗಳಿಗೆ ಸಾಕಷ್ಟು ಇವತ್ತು ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ, ವರ್ಗಾವಣೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಇಲ್ಲಿಂದ ಅಲ್ಲಿಗೋ ಮತ್ತೊಂದು ಕಡೆಗೂ ನಿಮ್ಮನ್ನ ಕಳಿಸ್ತಕ್ಕಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದೇ ಪ್ರಕಾರ ಇವತ್ತಿನ ದಿವಸ ಏನಂತಂದ್ರೆ ಒಂದು ಬಿರುಸಿನ ಒಂದು ಮಾತುಕತೆ, ಇವತ್ತು ಮಾತಿಗೆ ಮಾತು ಬೆಳೆಯೋದ್ರಿಂದ ನಿಮ್ಮ ಸಹೋದ್ಯೋಗಿಗಳ ಜೊತೆಲಾಗ್ಬೋದು, ನೆರೆಹೊರೆಯವರ ಜೊತೆಲಾಗ್ಬೋದು, ಏನಾದರೂ ಒಂದು ಸಮಸ್ಯೆಗಳನ್ನ ತಂದುಕೊಡ್ತೀರಾ, ಎಚ್ಚರಿಕೆಯಿಂದ ಇರಿ. ಏನಾದರೂ ಒಂದು ವಿಕೋಪಕ್ಕೆ ಹೋಗ್ತಕ್ಕಂಥ ಮಾತುಗಳು ಬಂದ್ರೆ ಅಲ್ಲಿಂದ ಅಲ್ಲಿಗೆ ಬಿಟ್ಟುಬಿಡಿ, ಯಾವುದನ್ನು ಬೆಳೆಯೋದಕ್ಕೆ ಅವಕಾಶ ಕೊಡಬೇಡಿ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ ಸುಮನೋಹರಾಯ ಸನಾತನಾಯ ನಮಃ. ಈ ಮಂತ್ರವನ್ನು 33 ಬಾರಿ ಜಪವನ್ನ ಮಾಡಬೇಕಾಗುತ್ತೆ. ಇವತ್ತಿನ ಪರಿಹಾರ ಅಂತಂದ್ರೆ ನಿಮ್ಮ ಮನೆಯ ಒಂದು ವಾಯುವ್ಯ ಭಾಗದಲ್ಲಿ ಹೊಸ ನೀರಿನ ಕುಂಡವನ್ನು ಸ್ಥಾಪನೆಯನ್ನು ಮಾಡತಕ್ಕಂಥದ್ದು, ಆ ನೀರನ್ನು ಪ್ರತಿದಿನ ಬಳಸ್ತಕ್ಕಂಥದ್ದು. ಇದನ್ನು ಮಾಡಿ ಶುಭವಾಗುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿ ವಿಚಾರ ನಾವು ನೋಡಿದ್ದಾದಲ್ಲಿ ಅತಿಯಾದಂಥ ಲೆಕ್ಕಾಚಾರಗಳನ್ನು ಮಾಡತಕ್ಕಂಥದ್ದು, ತುಂಬಾ ಜಾಣ್ಮೆಯಿಂದ ವರ್ತನೆಯನ್ನ ಮಾಡೋದಕ್ಕೆ ಹೋಗ್ತಕ್ಕಂಥದ್ದು. ಇದನ್ನು ಮಾಡ್ತೀರಾ, ಸಮಸ್ಯೆಗಳನ್ನ ತಂದುಕೊಡ್ತೀರಾ, ನೀವು ಹೆಣೆಯತಕ್ಕಂಥ ಬಲೆಯಲ್ಲಿ ನೀವೇ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇರಿ. ಈ ಥರ ಓವರ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಈ ಒಂದು ಜಿಮ್ನಾಸ್ಟಿಕ್ಸ್ ನಡೆಸ್ತಾ ಇರತಕ್ಕಂಥವ್ರು, ಏರೋಬಿಕ್ಸ್ ಹೇಳ್ಕೊಡ್ತಕ್ಕಂಥವ್ರು ಮತ್ತು ಒಂದು ಇನ್ಶೂರೆನ್ಸ್ ಏಜೆಂಟ್ಗಳು, ಇವರೆಲ್ಲರಿಗೂ ಅಷ್ಟೇ ಇವತ್ತು ವಿದೇಶ ಪ್ರವಾಸ ಮಾಡತಕ್ಕಂಥ ಯೋಗ ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಕ್ಕಂಥ ವ್ಯಕ್ತಿಗಳು, ರಿಯಾಲಿಟಿ ಶೋನಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಸ್ಪರ್ಧಾಳುಗಳು, ಇವರೆಲ್ಲರೂ ಅಷ್ಟೇ ಇವತ್ತು ಅಭ್ಯಾಸದ ಕೊರತೆಯಿಂದ ಕೆಟ್ಟ ಹೆಸರನ್ನು ತಂದುಕೊಳ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ತಯಾರಿಯನ್ನು ಚೆನ್ನಾಗಿ ಮಾಡ್ಕೊಂಡು ಅದಾದ ನಂತರವೇ ಹೋಗ್ವಿ. ಏನೋ ಆ ಕ್ಷಣಕ್ಕೆ ಮಾಡಬೇಕು ಅಂತ ಹೇಳಿ ಸಂಧ್ಯಾ ಹೊತ್ತಿಗೆ 3 ಮಳ ನೇಯ್ದ್ರು ನೋಡಿ ಕೆಲಸ ಮಾಡಬೇಡಿ. ಕೆಟ್ಟ ಹೆಸರು ನಿಮಗೆ ಬರೋದು. ಇದರಿಂದ ಹುಷಾರಾಗಿರ್ಬೇಕು. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಒಂದು ಮಂತ್ರ ಯಾವುದು ಅಂತಂದ್ರೆ ನಾರಾಯಣ್ಯೈ ನಿಯತಾಯೈ ನಮಃ. ಈ ಮಂತ್ರವನ್ನು 47 ಬಾರಿ ಜಪವನ್ನು ಮಾಡಬೇಕು. ಇವತ್ತಿನ ಪರಿಹಾರ ಆಂಜನೇಯನ ಸ್ವರೂಪವಾದಂಥ ಕೋತಿಗಳಿಗೆ ನೀವು ಗೋಧಿ ಮತ್ತು ಬೆಲ್ಲದ ಮಿಶ್ರಣವನ್ನ ಆಹಾರವಾಗಿ ಕೊಡೋದ್ರಿಂದ ವಿಶೇಷವಾದ ಒಂದು ಫಲಿತಾಂಶವನ್ನು ಕಂಡುಕೊಳ್ತೀರಾ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವಿಚಾರ ನೋಡಿದಾದಲ್ಲಿ ಹಳೆಯ ಮನಸ್ತಾಪಗಳು, ಹಳೆಯ ವೈರಗಳು ಎಲ್ಲವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ತುಂಬಾ ಅನುಕೂಲಕರವಾಗಿರತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಪ್ರಯತ್ನವನ್ನು ಮಾಡಿ. ನಿಮ್ಮ ಕಡೆಯಿಂದನೇ ಪ್ರಯತ್ನ ಹೋಗ್ಲಿ, ನೀವು ಅದ್ರಲ್ಲಿ ಸೋಲೋದು ಏನೂ ಇಲ್ಲ, ನೀವಿನ್ನೂ ದೊಡ್ಡವರಾಗ್ತೀರಾ. ಪ್ರಯತ್ನವನ್ನು ಮಾಡಿ, ಖಂಡಿತವಾಗ್ಲೂ ಶುಭ ಫಲವನ್ನು ಪಡ್ಕೊಳ್ತೀರಾ. ಅದೇ ಪ್ರಕಾರ ದೈಹಿಕ ಚಟುವಟಿಕೆಗಳು, ವ್ಯಾಯಾಮ ಇದೆಲ್ಲವನ್ನ ನೀವು ರೂಢಿ ಮಾಡ್ಕೊಳ್ಳೋದಕ್ಕೆ ಪ್ರಶಸ್ತವಾಗಿರತಕ್ಕಂಥ ದಿವಸ ಆಗಿರುತ್ತೆ. ನಿಮಗೆ ಗೊತ್ತು ಯೋಗ ಮಾಡಿದ್ರೆ ನಿಮ್ಗೆ ಇರತಕ್ಕಂಥ ಥೈರಾಯ್ಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ, ಆದರೆ ಪ್ರಯತ್ನ ಮಾಡೋದಿಲ್ಲ. ಇಲ್ಲಿವರೆಗೂ ಸಹ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಹೋಗ್ತಾ ಇರ್ತೀರ. ಇವತ್ತು ಮಾಡಿಬಿಡಿ, ಪ್ರಾರಂಭ ಆಗಲಿ, ಓಂ ಪ್ರಥಮ ಅಂತ ಮಾಡಿ, ಶುಭವಾಗುತ್ತೆ, ಏನು ತೊಂದರೆ ಇಲ್ಲ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ ನಿಟಿಲಾಕ್ಷಾಯ ಮಹಾಜ್ವಾಲಾಯ ನಮಃ. ಈ ಮಂತ್ರವನ್ನು 46 ಬಾರಿ ಜಪವನ್ನು ಮಾಡಬೇಕಾಗುತ್ತೆ.
ಇವತ್ತಿನ ಪರಿಹಾರ ಕೆಂಪು ಬಣ್ಣದ ಪದಾರ್ಥಗಳನ್ನು ಬಳಸ್ತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ನಿಷಿದ್ಧ ಆಗುತ್ತೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿ ವಿಚಾರ ನಾವು ನೋಡಿದಾದಲ್ಲಿ ದೂರದ ಪ್ರಯಾಣಗಳಿಗೆ ಇವತ್ತು ನಿಮಗೆ ಚಾಲನೆ ಸಿಗತಕ್ಕಂಥ ಒಂದು ಸಾಧ್ಯತೆ. ಅದೇ ಪ್ರಕಾರ ಒಂದು ಇನ್ವೆಸ್ಟ್ಮೆಂಟ್ ವಿಚಾರಗಳಲ್ಲಿ ಇವತ್ತು ಒಂದು ಒಳ್ಳೆ ನಿಮಗೆ ಸಲಹೆಗಳು ಸಿಗ್ತಕ್ಕಂಥ ಸಾಧ್ಯತೆಗಳು, ಒಳ್ಳೆ ಅವಕಾಶಗಳು ಬರತಕ್ಕಂಥ ಸಾಧ್ಯತೆ ಕಾಣಿಸ್ತಿದೆ, ಚೆನ್ನಾಗಿದೆ. ಆದರೆ ಉದ್ಯೋಗಾಕಾಂಕ್ಷಿಗಳಿಗೂ ಅಷ್ಟೇ ಇವತ್ತು ಒಂದು ಒಳ್ಳೆ ಆಶಾದಾಯಕವಾದಂಥ ಪ್ರತಿಕ್ರಿಯೆ. ನಿನ್ನೆ ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದಿರ್ತೀರ, ಅಲ್ಲಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಕ್ಕಂಥದ್ದು, ಒಂದು ಇಮೇಲ್ ಬರ್ತಕ್ಕಂಥದ್ದು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ಕಾಲಚಕ್ಷಾಯ ಮಹಾಜ್ವಾಲಾಯ ನಮಃ. ಈ ಮಂತ್ರವನ್ನ 14 ಬಾರಿ ಜಪವನ್ನ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಪರಿಹಾರ ಅಂತಂದ್ರೆ ರೋಗಿಗಳಿಂದ ಅಂಗವಿಕಲರಿಂದ ಇವತ್ತಿನ ಮಟ್ಟಿಗೆ ದೂರ ಇದ್ದು ಬಿಡಿ. ಸಾಧಾರಣವಾಗಿ ನಾವು ಹೇಳ್ತಾ ಇರ್ತೀವಿ ಅವರ ಸೇವೆಯನ್ನು ಮಾಡಿ ಶುಭವಾಗುತ್ತೆ ಅಂತ. ಒಂದೊಂದು ದಿವಸ ನಮ್ಮ ಎನರ್ಜಿ ಲೆವೆಲ್, ನಮ್ಮ ಆಹಾರ ಕಡಿಮೆ ಇರುವಾಗ ಅಲ್ಲಿಂದ ಬರತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ, ನೆಗೆಟಿವ್ ವೈಬ್ರೇಷನ್ಸ್ ನ ತಡ್ಕೊಳ್ಳೋದಕ್ಕೆ ನಮ್ಮ ಶರೀರ ಗಟ್ಟಿಯಾಗಿರೋದಿಲ್ಲ. ಆ ಕಾರಣದಿಂದ ಹೇಳ್ತಾ ಇದೀವಿ ಅಷ್ಟೇ ಹೊರತು ಯಾರನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಇವತ್ತಿನ ಮಟ್ಟಿಗೆ ರೋಗಿಗಳಿಂದ ಅಂಗವಿಕಲರಿಂದ ದೂರ ಇದ್ಬಿಡಿ, ಶುಭವಾಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿ ವಿಚಾರ ನಾವು ನೋಡಿದ್ದಾದಲ್ಲಿ ಸ್ನೇಹ ಸಂಬಂಧಗಳಲ್ಲಿ ಇವತ್ತು ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥ ಒಂದು ಸಾಧ್ಯತೆ. ಅದರಲ್ಲೂ ಒಂದು ತುಂಬಾ ಲಾಂಗ್ ಟರ್ಮ್ ಫ್ರೆಂಡ್ಶಿಪ್ಸು, ಲಾಂಗ್ ಟರ್ಮ್ ಬಾಂಡಿಂಗ್ಸು ಏನಿರುತ್ತೆ ಇದೆಲ್ಲದರಲ್ಲಿ ಸಮಸ್ಯೆಗಳಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅದೇ ಪ್ರಕಾರವಾಗಿ ಇವತ್ತೇನಂತಂದ್ರೆ ಸ್ವಲ್ಪ ಹೆಚ್ಚುವರಿ ವರಮಾನ ಬರತಕ್ಕಂಥದ್ದು, ದುಡ್ಡು ಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಅಡಿಷನಲ್ ಇನ್ಕಮ್ಮು, ಬೋನಸ್ಗಳು ಬರತಕ್ಕಂಥದ್ದು ಕಾಣಿಸ್ತಾ ಇದೆ. ಒಂದು ಸಂಭ್ರಮದ ಒಂದು ವಾತಾವರಣವನ್ನು ಸಹ ಮನೆಯಲ್ಲಿ ಇವತ್ತಿನ ದಿವಸ ಕಾಣ್ತೀರ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ವಿರೂಪಾಕ್ಷಾಯ ವಾಮದೇವಾಯ ನಮಃ. ಈ ಮಂತ್ರವನ್ನ 15 ಬಾರಿ ಜಪವನ್ನ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಪರಿಹಾರ 7 ರೀತಿಯಾದ ಬೇಳೆಕಾಳುಗಳ ಮಿಶ್ರಣವನ್ನು ತೆಗೆದುಕೊಂಡು ಹೋಗಿ ಒಂದು ಇರುವೆಗಳಿಗೆ, ಹೆಂಟೆಗೊದ್ದಗಳಿಗೆ ಆಹಾರವಾಗಿ ಹಾಕ್ಬಿಟ್ಟು ಬನ್ನಿ. ಕರ್ಮಗಳೆಲ್ಲವೂ ಸಹ ನಿವೃತ್ತಿ ಆಗುತ್ತೆ. ನಾವು ಕಟ್ಕೊಂಡು ಬಂದಿರತಕ್ಕಂಥ ಕರ್ಮದ ಮೂಟೆಯನ್ನ ಕಳ್ಕೊಳ್ಳೋದಕ್ಕೆ ತುಂಬಾ ಸುಲಭವಾದ ಪರಿಹಾರ ಇದಾಗಿದೆ. ಕುಂಭರಾಶಿ. ಕುಂಭರಾಶಿ ವಿಚಾರ ನೋಡಿದ್ದಾದಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಅಷ್ಟೇ ಸೋದರ ಸೋದರಿಯರ ಜೊತೆಗೆ ಘರ್ಷಣೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಏನೇ ಆಗಿರಲಿ ಅವ್ರ ಮಾತೇ ಗೆಲ್ಲಿ, ಚಿಂತೆ ಇಲ್ಲ. ನೀನೇ ದೊಡ್ಡವನಂತೂ ಸುಮ್ಮನಾಗ್ಬಿಡಿ. ನಿಮ್ಗಿನ್ನ 10 ವರ್ಷ ಚಿಕ್ಕವನು ನಿಮ್ಮ ತಮ್ಮ, ನಿಮ್ಗಿನ್ನ 11 ವರ್ಷ ಚಿಕ್ಕವನು ನಿಮ್ಮ ತಂಗಿ, ನಿಮ್ಗೆ ಗೊತ್ತಿರುತ್ತೆ. ಆದರೂ ಸಹ ಅಪ್ರಬುದ್ಧ ಮನಸ್ಸು ಅಂತ ಹೇಳಿ ಬಿಟ್ಟು ಬಿಡಿ. ನೀವು ದೊಡ್ಡವರಾಗಿ ಮಾತಿಗೆ ಮಾತು ಬೆಳೆಸೋದಕ್ಕೆ ಹೋಗ್ಬೇಡಿ. ನಾನು ಅಣ್ಣ, ನಾನು ಅಕ್ಕ, ನನ್ನ ಮಾತು ಕೇಳಬೇಕು, ಇದೆಲ್ಲ ನಡೆಯಲ್ಲ ಇವತ್ತಿನ ಕಾಲದಲ್ಲಿ. ಬಿಟ್ಬಿಡ್ಬೇಕು ಅಷ್ಟೇ. ಅವ್ರ ಮನಸ್ಸು, ಅವ್ರ ಬುದ್ಧಿ ಹೇಗೆ ಹೋಗುತ್ತೋ ಆ ರೀತಿ ನಡ್ಕೊಳ್ತಾರೆ. ಅರ್ಥ ಮಾಡ್ಕೊಂಡಾಗ ಅವರೇ ಬರ್ತಾರೆ ಅಣ್ಣ ಅಕ್ಕ ಅನ್ಕೊಂಡು. ಅಲ್ಲಿವರೆಗೂ ನೀವು ಸಮಾಧಾನವಾಗಿರ್ಬೇಕು ಅಷ್ಟೇ. ಇನ್ನು ವಿಶೇಷವಾಗಿ ಇವತ್ತಿನ ದಿವಸ ಏನಂತಂದ್ರೆ ಒಂದು ರಚನಾತ್ಮಕವಾದಂಥ ಕೆಲಸಗಳನ್ನ ಮಾಡ್ತಕ್ಕಂಥ, ತುಂಬಾ ಕ್ರಿಯೇಟಿವ್ ಆಗಿರ್ತಕ್ಕಂಥ ಕೆಲಸಗಳನ್ನ ಮಾಡೋದ್ರಿಂದ ಜನಪ್ರಿಯತೆಯನ್ನು ಪಡ್ಕೊಳ್ತೀರಾ. ಹೆಚ್ಚಿನ ಬೇಡಿಕೆಯನ್ನು ಸಹ ನಿಮಗೆ ಬರತಕ್ಕಂಥದ್ದು ಕಾಣಿಸ್ತಾರೆ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ ಮತ್ಸ್ಯದೇವಾಯ ಮಹಾಕೂರ್ಮಾಯ ನಮಃ. ಈ ಮಂತ್ರವನ್ನ 19 ಬಾರಿ ಜಪವನ್ನ ಮಾಡ್ಕೋಬೇಕು. ಇವತ್ತಿನ ಪರಿಹಾರ ಅಂತಂದ್ರೆ ದಿನವಿಡೀ ಒಂದು ಬಂಗಾರದ ಆಭರಣವನ್ನ ಕೈಯಲ್ಲಾಗಲಿ ಕೊರಳಲ್ಲಾಗಲಿ ಧಾರಣೆಯನ್ನು ಮಾಡ್ಕೊಳ್ಳಿ. ವಿಶೇಷವಾದ ಕಾಂತಿ, ವಿಶೇಷವಾದ ವರ್ಚಸ್ಸು ಎರಡನ್ನೂ ಸಹ ಪಡ್ಕೊಳ್ತೀವಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿ ವಿಚಾರ ನೋಡಿದಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಂತ ರೋಗಗಳು, BP ಪ್ರಾಬ್ಲಮ್ ಇರತಕ್ಕಂಥವ್ರಾಗ್ಬೋದು, ಅಥವಾ ಒಂದು ಪ್ಲೇಟ್ಲೆಟ್ ಕೌಂಟ್ ಸಮಸ್ಯೆ ಇರತಕ್ಕಂಥವ್ರಾಗ್ಬೋದು, ಬೇರೆ ಏನೇ ಸಮಸ್ಯೆ ಇರತಕ್ಕಂಥವ್ರಾಗ್ಬೋದು, ಇವೆಲ್ಲರಿಗೂ ಅಷ್ಟೇ ಇವತ್ತು ತುಂಬಾ ಆತಂಕದ ಕ್ಷಣಗಳು ಇರುತ್ತೆ. ಹುಷಾರಾಗಿರ್ಬೇಕು. ಯಾವುದೇ ಕ್ಷಣಕ್ಕೂ ಅಷ್ಟೇ ಅದನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಪುಸ್ತಕ ವಿಮರ್ಶಕರಿಗೆ, ಸಿನಿಮಾ ವಿಮರ್ಶಕರಿಗೆ, ಕಮ್ಮಾರರಿಗೆ ಹೆಚ್ಚಿನ ಪ್ರತಿಫಲ, ಹೆಚ್ಚಿನ ಲಾಭ ಸಿಗತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ಇವತ್ತು ತುಂಬಾ ಹತ್ತಿರದ ವ್ಯಕ್ತಿಗಳ ಒಂದು ಆರೋಗ್ಯದಲ್ಲಿ ಏರುಪೇರುಗಳಾಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇದ್ರ ಬಗ್ಗೆನೂ ಹುಷಾರಾಗಿರ್ಬೇಕು. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ ಅಶೋಕಾಯೈ ಅನಘಾಯೈ ನಮಃ. ಈ ಮಂತ್ರವನ್ನ 23 ಬಾರಿ ಜಪವನ್ನ ಮಾಡ್ಕೋಬೇಕು. ಇವತ್ತಿನ ಪರಿಹಾರ ಮೃತ್ಯುಂಜಯ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು, ಮೃತ್ಯುಂಜಯ ಜಪವನ್ನು ಮಾಡಿಸ್ತಕ್ಕಂಥದ್ದು ವಿಶೇಷವಾದ ಫಲಿತಾಂಶವನ್ನು ಕೊಡುತ್ತೆ. ಪ್ರಿಯ ವೀಕ್ಷಕ ಬಾಂಧವರೇ, ಇದಿಷ್ಟು ಇವತ್ತಿನ 12 ರಾಶಿಗಳ ಫಲಾಫಲಗಳ ಪರಾಮರ್ಶೆ. ಒಳಿತು ಕೆಡವುಗಳ ವಿಮರ್ಶೆ ಆಗಿರುತ್ತೆ. ಆದಿತ್ಯಾದಿ ನವಗ್ರಹ ದೇವತೆಗಳು, ನಿಮ್ಮ ಇಷ್ಟ ದೇವತೆಗಳು, ಕುಲದೇವತೆಗಳು, ಗ್ರಾಮ ದೇವತೆಗಳು ಎಲ್ಲರ ಸನ್ಮಾನಗಳನ್ನು ಮಾಡಲಿ. ಇಡೀ ದಿವಸ ನಿಮಗೆ ಶುಭದಾಯಕವಾಗಿರಲಿ, ಹರ್ಷದಾಯಕವಾಗಿರಲಿ ಅಂತ ಹಾರೈಸ್ತಾ ಇದ್ದೀನಿ. ಇನ್ನು ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡೋದಕ್ಕೆ ಮೊದಲು ನೀವೆಲ್ಲ ಗೊತ್ತಿದೆ ನಮ್ಮ ಕಾರ್ಯಕ್ರಮದ ಕೊನೆಯ ವಿಭಾಗ ಯಾವುದು ಅಂತ, ಸುಭಾಷಿತವನ್ನು ಹೇಳತಕ್ಕಂಥ ಒಂದು ಸಮಯ. ಇವತ್ತಿನ ಸುಭಾಷಿತ ಏನ್ ಹೇಳ್ತಾ ಇದೆ ಅಂತಂದ್ರೆ ಅರ್ಥಗೃಹೇ ನಿವರ್ತಂತೆ ಸ್ಮಶಾನೆ ಮಿತ್ರ ಬಾಂಧವಾಃ ಸುಕೃತಂ ದುಷ್ಕೃತಂ ಜೈವ ಗಚ್ಚಂತ ಮನುಗಚ್ಚತಃ ಅಂತ ಹೇಳ್ತಾ ಇದೆ. ಏನಿದ್ರ ಅರ್ಥ ಅಂತಂದ್ರೆ
ನಾವು ಜೀವನದಲ್ಲಿ ಏನೇನೆಲ್ಲ ಸಾಧನೆಯನ್ನ ಮಾಡ್ಕೊಳ್ತೀವಿ, ಯಾವುದು ಎಲ್ಲಿವರೆಗೂ ಬರುತ್ತೆ ನಮ್ಮ ಜೊತೆನಲ್ಲಿ ಅನ್ನೋದನ್ನ ಈ ಸುಭಾಷಿತ ತುಂಬಾ ಮಾರ್ಮಿಕವಾಗಿ ನಮಗೆ ತಿಳಿಸ್ಕೊಡ್ತಾ ಇದೆ. ಅರ್ಥಾಗ್ರಹೇ ನಿವರ್ತಂತೆ ಸ್ಮಶಾನೇ ಮಿತ್ರ ಬಾಂಧವ ಅಂತ ಹೇಳ್ತಾರೆ. ಅರ್ಥ ಅಂದ್ರೆ ಹಣ, ತುಂಬಾ ಹಣವನ್ನು ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ಎಲ್ಲಿವರೆಗೂ ಬರುತ್ತೋ ಮನೆಯಲ್ಲೇ ಇರುತ್ತೆ. ನಾನು ಸತ್ತ ಮೇಲೆ ನನ್ನ ಜೊತೆನಲ್ಲಿ ಬರೋದಿಲ್ಲ, ಅಲ್ಲೇ ಇರುತ್ತೆ. ಗೃಹೇ ನಿವರ್ತಂತೆ, ಮನೆಯಲ್ಲೇ ಇರುತ್ತೆ. ಒಂದು ಪೈಸಾ ಕೂಡ ತಗೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. 100 ಕೋಟಿ ಆಗಲಿ, ಸ್ವಿಸ್ ಬ್ಯಾಂಕ್ ಅಲ್ಲಿ ಇರತಕ್ಕಂಥ ಒಂದು $100 ಕೋಟಿ ಆಗಲಿ, ಎಲ್ಲರಿಗೂ ಅಲ್ಲೇ ಬಿಟ್ಟು ಹೋಗ್ಬೇಕು. ಮಿತ್ರ ಬಾಂಧವರು ಬರ್ತಾರಾ, ಸ್ನೇಹಿತರು ಬರ್ತಾರಾ, ಬಂಧು ಬಾಂಧವರು ನನ್ನ ಜೊತೆಲಿ ಬರ್ತಾರೆ. ಎಲ್ಲಿವರೆಗೂ? ಸ್ಮಶಾನದವರೆಗೂ ಮಾತ್ರ ಬರ್ತಾರೆ. ಅಲ್ಲಿಂದ ಆಚೆಗೆ ಅವರೂ ಬರೋದಿಲ್ಲ, ನಾನೊಬ್ಬನೇ ಹೋಗ್ಬೇಕು. ನನ್ನ ಜೊತೆಲಿ ಬರೋದು ಯಾವುದು ಅಂತಂದ್ರೆ ಸುಕೃತಂ ದುಷ್ಕೃತಂ ಜೈವ ಗಚ್ಚಂತ ಮನುಗಚ್ಚತಃ ಅಂತ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ, ನಾನು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸ, ಇದನ್ನೇ ಕರ್ಮ ಅಂತ ನಾವು ಹೇಳ್ಕೊಳ್ಳೋದು. ಈ ಕರ್ಮ ಮಾತ್ರ ನನಗೆ ಅನುದೇವವಾಗುತ್ತೆ. ನನ್ನ ಮುಂದಿನ ಲೋಕಗಳಿಗೆ, ಮುಂದಿನ ಜನ್ಮಗಳಿಗೆ ಇದು ಮಾತ್ರ ಕ್ಯಾರಿ ಓವರ್ ಆಗುತ್ತೆ. ದುಡ್ಡು, ಕಾಸು, ದೌಲತ್ತು, ನನ್ನ ಆಸ್ತಿ ಪಾಸ್ತಿ, ಉದ್ಯೋಗ ಯಾವುದು ನನ್ನ ಜೊತೆ ಬರೋದಿಲ್ಲ. ಒಳ್ಳೆಯ ಕರ್ಮವನ್ನು ನಾವು ಮಾಡತಕ್ಕಂಥ ವ್ಯಕ್ತಿಗಳಾಗೋಣ, ಕೆಟ್ಟ ಕರ್ಮದಿಂದ ದೂರ ಇರತಕ್ಕಂಥವರಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಸಮಾಪ್ತಿಯನ್ನು ಹೇಳ್ತಾ ಇದ್ದೀನಿ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯನ್ನು ಮಾಡೋಣ. ಅಲ್ಲಿವರೆಗೂ ಒಂದು ಅಲ್ಪ ವಿರಾಮ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ ಸ್ವಸ್ತಿ.